ಅಧಿಕಾರಕ್ಕೆ ಬಂದಾಗ ಸಚಿವ ಸ್ಥಾನವನ್ನ ಕೇಳೋದು ತಪ್ಪಲ್ಲ. ಮಹಿಳೆಯರಿಗೆ ಸರ್ಕಾರದಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕಿ ರೂಪಕಲಾ ಶಶಿಧರ್ ಹೇಳಿಕೆ ನೀಡಿದ್ದಾರೆ. ನನಗೆ ಅವಕಾಶ ನೀಡೋದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಪಕ್ಷ ಯಾವ ನಿರ್ಧಾರ ತಗೊಂಡ್ರು ಅದಕ್ಕೆ ನಾವು ಬದ್ಧ. ಆದರೆ ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನ ನೀಡಲಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆ ಶಾಸಕಿ ಆಗಿರುವಂತಹ ರೂಪಕಲಾ ಶಶಿಧರ್ ಅವರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮಹಿಳೆಯರಿಗೆ ಹೆಚ್ಚಿನ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಒಂದು ಕಡೆ ವಾದ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಸಿಎಂ ಜೊತೆಯಲ್ಲಿ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಶಾಸಕರು ನಮ್ಮನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವಕಾಶ ಕೇಳೋ ಅಂಥದ್ದು ಶಾಸಕರು ತಪ್ಪಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವ್ರದೇ ಆದದ್ದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಇಡೀ ರಾಜ್ಯಕ್ಕೆ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ, ಸುವರ್ಣ ಅವಕಾಶ ಅದು. ಮತ್ತು ನಾವು ಸದಸ್ಯರ ಬೇಡಿಕೆಗಳು ಅಥವಾ ಅವರ ಪ್ರಯತ್ನನ ತಪ್ಪು ಅನ್ನಲಿಕ್ಕೆ ಆಗಲ್ಲ ಅದನ್ನೆಲ್ಲ. ಬಟ್ ಸರ್ಕಾರ ಆಲೋಚನೆ ಮಾಡಿ ಅಳೆದು ತೂಗಿ ತುಂಬ ಜವಾಬ್ದಾರಿ ಇರುತ್ತಲ್ಲ, ಅವರು ಸಂದರ್ಭಕ್ಕೆ ಸರಿಯಾಗಿರುವಂಥ ನಿರ್ಧಾರಗಳು ತಗೊತಾರೆ. ನಮ್ಮ ಆದ್ಯತೆ ಹೆಣ್ಮಕ್ಳಿಗೂ ಸ್ವಲ್ಪ ಆದ್ಯತೆ ಜಾಸ್ತಿ ಕೊಡಲಿ. ಸರ್ಕಾರ ಎಷ್ಟೊಂದು ಮಹತ್ವವಾಗಿರುವಂಥ ಕಲ್ಯಾಣ ಕಾರ್ಯಕ್ರಮಗಳು, ವಿಶೇಷವಾಗಿ ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ಎಷ್ಟೋ ಯೋಜನೆಗಳನ್ನು ತಗೊಂಡು ಬಂದಿದ್ದಾರೆ. ಮತ್ತು ಬಹಳ ಕಡಿಮೆ ಜನ ರಾಜಕೀಯ ಕ್ಷೇತ್ರನ ಆರಿಸ್ಕೊತಾರೆ. ಅದರಲ್ಲಿ ನಾವು ಹೆಚ್ಚಿನ ಅವಕಾಶ ಹೆಣ್ಮಕ್ಳಿಗೆ ಕೊಟ್ಟಾಗ ಸಮರ್ಥರನ್ನ ಹುಡುಕಿ ಅವಕಾಶ ಕೊಡಲಿ, ಫಸ್ಟು ಹೆಣ್ಮಕ್ಳಿಗೆ ಆದ್ಯತೆ ಕೊಡಲಿ ಸರ್ಕಾರದಲ್ಲಿ ಅನ್ನುವಂಥದ್ದನ್ನು ನಾನು. ಈ ಬಾರಿಯ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನೀವು ಇರ್ತೀರಾ ಅನ್ಸುತ್ತಾ? ನನಗೆ ವೈಯಕ್ತಿಕವಾಗಿ ನಮಗೇನು ಅವಕಾಶ ಕೊಡ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಹೆಚ್ಚಿನ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳೋದೇ ಕಡಿಮೆ. ಅದರಲ್ಲಿ ಬೇರೆಯವ್ರಿಗಿಂತ ಜಾಸ್ತಿ ಪರಿಶ್ರಮ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ತಮ್ಮ ಪ್ರಯತ್ನ, ಜನಗಳ ಮನಸ್ಸು ಗೆಲ್ಲುವಂಥ ವಿಚಾರದಲ್ಲಿ ಅವ್ರದ್ದೇ ಆದದ್ದು ಎಲ್ಲ ಪ್ರಯತ್ನ, ಪರಿಶ್ರಮ, ಅಗ್ನಿ ಪರೀಕ್ಷೆಗಳನ್ನ ಎದುರಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಾಗ, ಗುರುತಿಸಿದಾಗ ಖಂಡಿತವಾಗೂ ಹೆಣ್ಮಕ್ಳು, ಇಡೀ ರಾಜ್ಯದ ಹೆಣ್ಮಕ್ಕಳ ಸಮಸ್ಯೆ ಮತ್ತು ಅವರಿಗೆ ಸ್ಪಂದಿಸುವಂಥ ಶಕ್ತಿಯಾಗಿ, ಧ್ವನಿಯಾಗಿ ನಿಂತ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನುವಂಥ ನಂಬಿಕೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ಒಂದು ಕಡೆ ಮುನಿಯಪ್ಪ ಅವರು ಇರಬಹುದು, ಅದರ ಜೊತೆಗೆ ಸಚಿವ ಸಂಪುಟದಲ್ಲಿ ಇರುವಂತಹ ಹಿರಿಯರನ್ನ ಕೈ ಬಿಟ್ಟು ಕಿರಿಯರಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಮುನಿಯಪ್ಪ ಅವರನ್ನ ಬಿಟ್ಟು ಅವರ ಮಗಳಿಗೆ ಕೊಟ್ಟರೆ ಅನುಕೂಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿತ್ತು. ಮುನಿಯಪ್ಪ ಅವರು ಕೂಡ ಸಾಕಷ್ಟು ಬಾರಿ ನನ್ನ ಮಗಳಿಗೆ ಕೊಟ್ಟರೆ ನನ್ನ ಒಪ್ಪಿಗೆ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ವೈಯಕ್ತಿಕವಾಗಿ ಏನು ನಿರ್ಧಾರ ತಗೋತಾರೆ ಅಂತ ಪಕ್ಷ ನಿರ್ಧಾರ ತಗೊಳ್ಳೋದಕ್ಕೆ ನಾವು ಗೌರವವನ್ನು ತೋರಿಸ್ತೀವಿ, ಬದ್ಧವಾಗಿರ್ತೀವಿ. ನಾನು ಪಕ್ಷದ ನಿರ್ಧಾರಗಳ ಬಗ್ಗೆ ನಾನು ಯಾವುದೇ ರೀತಿ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಸರ್ಕಾರದ ಹಂತದಲ್ಲಿ ಏನೇ ನಿರ್ಧಾರ ತಗೊಂಡ್ರು ನಾನು ಅದನ್ನು ಗೌರವಿಸ್ತೀನಿ, ಸ್ವಾಗತಿಸ್ತೀನಿ. ಥ್ಯಾಂಕ್ ಯು. ಇವಿಷ್ಟು ರೂಪಕಲಾ ಶಶಿಧರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.